ಹಾಯ್ ಫ್ರೆಂಡ್ಸ್, mastmaga.comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕ್ರೆಡಿಟ್ ಸ್ಕೋರ್, ಹೋಮ್ ಲೋನ್ ತಗೋಬೇಕಾ? ಕ್ರೆಡಿಟ್ ಸ್ಕೋರ್ ಬೇಕಾಗತ್ತೆ. ಕಾರ್ ಲೋನ್ ಬೇಕಾ? ಕ್ರೆಡಿಟ್ ಸ್ಕೋರ್ ಬೇಕಾಗತ್ತೆ. ಹೊಸ ಕ್ರೆಡಿಟ್ ಕಾರ್ಡನ್ನು ತಗೋಬೇಕಾ? ಈ ಬಿಗ್ ಬಿಲಿಯನ್ ಡೇಸು, ಮಿಲಿಯನ್ ಡೇಸು, ಗ್ರೇಟ್ ಇಂಡಿಯನ್ ಶಾಪಿಂಗ್ ಫೆಸ್ಟಿವಲ್ ಎಲ್ಲ ಬರ್ತಾ ಇದಾವಲ್ಲ, ಕ್ರೆಡಿಟ್ ಕಾರ್ಡ್ ಇದ್ರೆ ಚೆನ್ನಾಗಾಗ್ತಿತ್ತು. ಆದರೆ ಕ್ರೆಡಿಟ್ ಕಾರ್ಡ್ ತಗೊಳ್ಳೋಣ ಅಂದರೆ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿರಬೇಕು. ಎಲ್ಲರೂ ಕೂಡ ಚೆಕ್ ಮಾಡ್ತಿರ್ತಾರೆ. ಇವಾಗ ನಾವು ಫ್ರೀಯಾಗಿ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡೋದಂತ ನಿಮ್ಗೆ ಹೆಂಗಂತ ಹೇಳ್ತೀವಿ. ಜೊತೆಗೆ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಅಂತಲೂ ಕೂಡ ಹೇಳ್ತೀವಿ 10-15 ದಿನಗಳಲ್ಲೇ. ಯಾಕಂದರೆ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿಲ್ಲ ಅಂದರೆ ಲೋನ್ ಅಪ್ಲಿಕೇಶನ್, ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ಎಲ್ಲ ರಿಜೆಕ್ಟ್ ಆಗ್ತವೆ. ಕ್ರೆಡಿಟ್ ಸ್ಕೋರ್ ಚೆನ್ನಾಗಿಲ್ಲ ಅಂದರೆ ಒಬ್ಬ ವ್ಯಕ್ತಿ ತಮ್ಮ ಫಿನಾನ್ಸ್ನ, ಹಣಕಾಸಿನ ವ್ಯವಹಾರಗಳನ್ನು ಸರಿಯಾಗಿ ಮ್ಯಾನೇಜೇ ಮಾಡೋಕ್ಕಾಗಲ್ಲ. ಸೊ ಕೇವಲ 10-15 ದಿನದಲ್ಲಿ 2 ವಾರಕ್ಕೆ ಕ್ರೆಡಿಟ್ ಸ್ಕೋರನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ, ಕ್ರೆಡಿಟ್ ಸ್ಕೋರ್ನ 750-800ರವರೆಗೂ ಕೂಡ ತಗೊಂಡು ಹೋಗೋದು ಹೇಗೆ, ಕ್ರೆಡಿಟ್ ಸ್ಕೋರ್ಗೆ ಸಂಬಂಧಪಟ್ಟಂತೆ, ಕ್ರೆಡಿಟ್ ಬ್ಯೂರೋಗಳಿಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ RBI ಏನೇನು ರೂಲ್ಸ್ ತಂದಿದೆ ಎಲ್ಲವನ್ನು ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. 15 ದಿನಕ್ಕೆ ಕ್ರೆಡಿಟ್ ಸ್ಕೋರ್ ಹೆಚ್ಚಳ. ಸ್ನೇಹಿತರೆ, ನೀವು ಸಿಬಿಲ್ನಲ್ಲೋ ಇನ್ಯಾವುದೋ ಬ್ಯೂರೋದಲ್ಲೋ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡಿದಾಗ ನಿಮಗೆ ಕಮ್ಮಿ ಸ್ಕೋರ್ ತೋರಿಸ್ತಾ ಇರ್ಬೋದು. ಆದರೆ ಎಲ್ಲ ಟೈಮಲ್ಲೂ ಇವು ಅಕ್ಯುರೇಟ್ ಆಗಿರೋದಿಲ್ಲ. ನೀವು ಲೋನ್ ಕ್ಲಿಯರ್ ಮಾಡಿ NOC ಪಡ್ಕೊಂಡ್ರೂ ಕೂಡ ಸಿಬಿಲ್ನಲ್ಲಿ ಅದು ಅಪ್ಡೇಟ್ ಆಗಿರೋದಿಲ್ಲ. ಕೆಲವು ಸಲ ಯಾವುದೋ ಲೋನ್ ಆಕ್ಟಿವ್ ಇದೆ ಅಂತ ತೋರಿಸ್ತಾ ಇರುತ್ತೆ. ಕ್ರೆಡಿಟ್ ಬ್ಯೂರೋಗಳು ನಿಮ್ಮ ಕ್ರೆಡಿಟ್ ಸ್ಕೋರ್ನ ಕೆಲವು ಸಲ ತಪ್ಪು ಲೆಕ್ಕವೂ ಹಾಕಿರ್ಬೋದು. ಪ್ರಾಬ್ಲಮ್ ಏನು ಅಂದರೆ, ಇದುವರೆಗೆ ಸಿಬಿಲ್, ಎಕ್ಸ್ಪೀರಿಯನ್, ಎಕ್ವಿಫ್ಯಾಕ್ಸ್ ಅಂತ 2-3 ಕ್ರೆಡಿಟ್ ಬ್ಯೂರೋಗಳಷ್ಟೇ ಭಾರತದಲ್ಲಿ ಕೆಲಸ ಮಾಡ್ತಿದ್ವು. ಜಾಸ್ತಿ ಬ್ಯೂರೋಗಳಿರಲಿಲ್ಲ. ಅವರು ಕೊಟ್ಟ ರಿಪೋರ್ಟೇ ಫೈನಲ್ ಆಗಿಬಿಡ್ತಾ ಇತ್ತು. ಆದರೆ ಈ ಬ್ಯೂರೋಗಳು ಕೆಲವೊಮ್ಮೆ ಬ್ಯಾಂಕ್ಗಳಿಂದ ತಪ್ಪು ಡೇಟಾ ತಗೊಂಡು ತಪ್ಪಾಗಿ ಕ್ರೆಡಿಟ್ ಸ್ಕೋರ್ ಕೊಟ್ಟಿರೋ ಎಕ್ಸಾಂಪಲ್ಲು ಇದೆ. ಬೇರೆ ಬೇರೆ ಬ್ಯೂರೋ ಮೂಲಕ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡಿದಾಗ ಬೇರೆ ಬೇರೆ ಕ್ರೆಡಿಟ್ ಸ್ಕೋರ್ ಬರ್ತಾ ಇರುತ್ತೆ. ಈಗಲೂ ಕೂಡ ಕೆಲವೊಮ್ಮೆ ಆ ರೀತಿ ಆಗ್ತಾ ಇದೆ. ಸೊ ಇದನ್ನು ತಡೆಯೋಕ್ಕೆ ಕಳೆದ ವರ್ಷ RBI ಈ ಕ್ರೆಡಿಟ್ ಬ್ಯೂರೋಗಳಿಗೆ ಒಂದಷ್ಟು ಟಫ್ ರೂಲ್ಸ್ ಹಾಕ್ತು. ಅವು ಬಂದಮೇಲೆ ಗ್ರಾಹಕರಿಗೆ ಬೆನಿಫಿಟ್ ಸಿಕ್ಕಿದೆ ಸ್ವಲ್ಪ. ಜೊತೆಗೆ ಇವುಗಳಿಂದ ಕ್ರೆಡಿಟ್ ಸ್ಕೋರ್ ಜಾಸ್ತಿ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗ್ತಿದೆ. ಮೊದಲನೇದಾಗಿ, ತಿಂಗಳಿಗೆ 2 ಬಾರಿ ಪ್ರತಿಯೊಬ್ಬ ಗ್ರಾಹಕರ ಕ್ರೆಡಿಟ್ ಸ್ಕೋರ್ ಅಪ್ಡೇಟ್ ಮಾಡಬೇಕು. ಅಂದರೆ 2 ವಾರಕ್ಕೊಂದ್ಸಲನಾರು ಅಪ್ಡೇಟ್ ಮಾಡಲೇಬೇಕು, ತಿಂಗಳಿಗೊಟ್ಟು 2 ಸಲ ಅಂತ RBI ಹೇಳಿದೆ. ಸೊ ನಿಮ್ಮ ಬ್ಯಾಂಕ್ ಹಾಗೂ ಕ್ರೆಡಿಟ್ ಬ್ಯೂರೋನಂಥ ಹಣಕಾಸಿನ ಸಂಸ್ಥೆಗಳು ಈ ಕಂಪಲ್ಸರಿಯಾಗಿ ತಿಂಗಳಿಗೆ 2 ಬಾರಿ ಕ್ರೆಡಿಟ್ ಸ್ಕೋರ್ ಅಪ್ಡೇಟ್ ಮಾಡಲೇಬೇಕು. ಮೊದಲು ಯಾವಾಗಲೂ ಒಂದ್ಸಲ ಬ್ಯಾಂಕ್ಗಳು ಕ್ರೆಡಿಟ್ ಬ್ಯೂರೋಗಳಿಗೆ ಗ್ರಾಹಕರ ಡೇಟಾ ಕೊಡ್ತಿದ್ವು. ಅದಾದಮೇಲೆ ಕ್ರೆಡಿಟ್ ಬ್ಯೂರೋಗಳು ಲೆಕ್ಕ ಹಾಕಿ ಅಪ್ಡೇಟ್ ಮಾಡ್ತಾಯಿದ್ರು. ಆದ್ರೀಗ 2 ವಾರಕ್ಕೊಂದ್ಸಲ ಕಂಪಲ್ಸರಿ ಅಪ್ಡೇಟ್ ಮಾಡಲೇಬೇಕು. ಬ್ಯಾಂಕ್ಗಳ ಮೇಲೆ RBI ಕಣ್ಣು. ಸ್ನೇಹಿತರೆ, ಈ ಹಿಂದೆ ಬ್ಯಾಂಕ್ ಹಾಗೂ NBFCಗಳು ಸಲೀಸಾಗಿ ನಿಮ್ಮ ಕ್ರೆಡಿಟ್ ಸ್ಕೋರ್ನ ಚೆಕ್ ಮಾಡ್ತಿದ್ವು. ಜೊತೆಗೆ ನಿಮಗೆ ಸಾಲ ತಗೊಳ್ಳಿ ಅಂತ ನಿಮ್ಮ ತಲೆ ತಿನ್ನೋಕ್ಕೂ ಶುರು ಮಾಡ್ತಿದ್ರು. ನಿಮ್ಮ ಕ್ರೆಡಿಟ್ ಸ್ಕೋರ್ಗೆ ಇಣುಕಿ ಚೆಕ್ ಮಾಡ್ತಿದ್ರು. ಇದರಿಂದ ದೊಡ್ಡ ಸ್ಕ್ಯಾಮ್ಗಳು ಆಗ್ತಿದ್ವು. ಒಳ್ಳೆಯ ಕ್ರೆಡಿಟ್ ಸ್ಕೋರ್ ಇದ್ದವರ ಹೆಸರಲ್ಲಿ ಆಟೋಮೆಟಿಕ್ ಆಗಿ ಅವ್ರಿಗೆ ಗೊತ್ತಿಲ್ಲದೇನೆ ಲೋನ್ ಅಕೌಂಟ್ ಕ್ರಿಯೇಟ್ ಆಗಿಬಿಡ್ತಾ ಇದ್ವು. ಅದಾದಮೇಲೆ ಇದ್ದಕ್ಕಿದ್ದಂತೆ ಕ್ರೆಡಿಟ್ ಸ್ಕೋರ್ ಕಮ್ಮಿ ಆಗ್ತಿತ್ತು. ಆದ್ರೀಗ RBI ಇದಕ್ಕೆ ಕಡಿವಾಣ ಹಾಕಿದೆ. ಈಗ ಯಾವುದೇ ಬ್ಯಾಂಕ್ ಅಥವಾ NBFC ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡಿದ್ರೆ ಥಟ್ ಅಂತ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುತ್ತೆ. ಯಾರು ಎಲ್ಲಿ ನಿಮ್ಮ ಸಿಬಿಲ್ ಸ್ಕೋರ್ ಚೆಕ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. 3ನೇ ರೂಲ್ಸ್, ನಿಮ್ಮ ಲೋನ್ ಅಪ್ಲಿಕೇಶನ್ ಅಥವಾ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರಿಜೆಕ್ಟ್ ಆದರೆ, ಅದರಲ್ಲೂ ಕ್ರೆಡಿಟ್ ಸ್ಕೋರ್ ಕಮ್ಮಿ ಇರೋ ಕಾರಣಕ್ಕೆ ರಿಜೆಕ್ಟ್ ಆದರೆ ಅದನ್ನು ಬ್ಯಾಂಕ್ ಅಥವಾ NBFC ಕಸ್ಟಮರ್ಗೆ ಇನ್ಫಾರ್ಮ್ ಮಾಡಬೇಕು. ಸ್ಪೆಸಿಫಿಕ್ ಆಗಿ ಯಾವ ಕಾರಣಕ್ಕೆ ಲೋನ್ ರಿಜೆಕ್ಟ್ ಆಗಿದೆ ಅಂತ ಬ್ಯಾಂಕ್ ಕಾರಣ ಕೊಡಬೇಕು. 4ನೇ ರೂಲ್ಸ್ ಏನು ಅಂದರೆ, ಯಾವುದೇ ಬ್ಯಾಂಕ್ ಅಥವಾ NBFC ಕಸ್ಟಮರ್ ವಿರುದ್ಧ ಡಿಫಾಲ್ಟ್ ಕೇಸ್ ಹಾಕ್ತಾ ಇದ್ರೆ ಅದಕ್ಕೂ ಮುಂಚೆ ಕಸ್ಟಮರ್ಗೆ SMS ಅಥವಾ ಇಮೇಲ್ ಮೂಲಕ ಅಲರ್ಟ್ ಮಾಡಬೇಕು. ಕೊನೆಯದಾಗಿ, ಒಂದು ವೇಳೆ ನೀವು ನಿಮ್ಮ ಕ್ರೆಡಿಟ್ ಸ್ಕೋರ್ ಮಿಸ್ಟೇಕ್ ಇದೆ ಅಂತ ಕಂಪ್ಲೇಂಟ್ ರೈಸ್ ಮಾಡಿದ್ರೆ ನಿಮ್ಮ ಕ್ರೆಡಿಟ್ ಬ್ಯೂರೋ 30 ದಿನಗಳ ಒಳಗೆ ಆ್ಯಕ್ಷನ್ ತಗೊಳ್ಳೇಬೇಕಾಗತ್ತೆ. 30 ವರ್ಕಿಂಗ್ ಡೇಸ್ ಅಲ್ಲ, 30 ಕ್ಯಾಲೆಂಡರ್ ಡೇಸ್ನಲ್ಲಿ ನಿಮ್ಮ ಸಮಸ್ಯೆಯನ್ನು ಕ್ಲಿಯರ್ ಮಾಡಿಕೊಡ್ಬೇಕು. ಮಧ್ಯ ರಜೆ ಇದ್ರೂ ಕೂಡ ಮ್ಯಾಟರ್ ಆಗಲ್ಲ. ಇಲ್ಲದೆ ಹೋದರೆ ನಿಮಗೆ ಆ ಬ್ಯೂರೋ ದಿನಕ್ಕೆ ₹100 ಥರ ನಿಮಗೆ ದಂಡ ಕಟ್ಕೊಡ್ಬೇಕು. ನಿಮಗೆ ದುಡ್ಡು ಕೊಡಬೇಕು ಅವರು. RBIನ ರೂಲ್ಸ್ ಇದು. ಸೊ ಸ್ನೇಹಿತರೆ, ಇಷ್ಟು ಬದಲಾವಣೆಗಳನ್ನು ಗ್ರಾಹಕರ ಕ್ರೆಡಿಟ್ ಸ್ಕೋರ್ ಕಾಪಾಡೋಕ್ಕೋಸ್ಕರ ಕ್ರೆಡಿಟ್ ಬ್ಯೂರೋಗಳ ಮೇಲೆ RBI ತಗೊಂಡಿರೋ ಕ್ರಮ. ಈ ರೂಲ್ಸ್ ಜೊತೆಗೆ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡ್ಕೊಳ್ಳೋಕೆ ಒಂದಷ್ಟು ಟ್ರಿಕ್ಸ್ ಇವೆ, ಟಿಪ್ಸ್ ಇವೆ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಪೈಸಾ ಬಜಾರ್ನ ಲಿಂಕ್ ಇದೆ. ನೀವು ಆ ಲಿಂಕ್ ಮೂಲಕ ಕ್ಲಿಕ್ ಮಾಡಿ ಪೈಸಾ ಬಜಾರ್ನ ಕ್ರೆಡಿಟ್ ಹೆಲ್ತ್ ಸರ್ವಿಸ್ಗೆ ಆಕ್ಸೆಸ್ ಪಡ್ಕೋಬೋದು. ಇಲ್ಲಿ ಪ್ರೊಫೆಷನಲ್ ಗೈಡೆನ್ಸ್ ಮೂಲಕ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಮಾಡೋಕ್ಕೆ ಅವರು ಹೆಲ್ಪ್ ಮಾಡ್ತಾರೆ. ಮೊದಲನೇದಾಗಿ, ಆ ಲಿಂಕ್ ಮೂಲಕ ನೀವು ಫ್ರೀಯಾಗಿ ನಿಮ್ಮ ಕ್ರೆಡಿಟ್ ರಿಪೋರ್ಟನ್ನು ಪಡ್ಕೋಬೋದು. ಸಿಬಿಲ್, ಎಕ್ಸ್ಪೀರಿಯನ್, ಎಕ್ವಿಫ್ಯಾಕ್ಸ್ ಹೀಗೆ ಎಲ್ಲ ಬ್ಯೂರೋಗಳ ಮೂಲಕನೂ ತಗೋಬಹುದು. ಜೊತೆಗೆ ಪ್ರತಿ ತಿಂಗಳು ನಿಮಗೆ ವಾಟ್ಸಾಪ್ನಲ್ಲೇ ಕ್ರೆಡಿಟ್ ರಿಪೋರ್ಟ್ ಬರೋ ರೀತಿಯ ಆಪ್ಷನ್ ಇದೆ. ಅದನ್ನು ಆಯ್ಕೆ ಮಾಡ್ಕೋಬೋದು.
ಪ್ರತಿ ತಿಂಗಳು ಪ್ರೋಗ್ರೆಸ್ ಮಾನಿಟರ್ ಮಾಡ್ಬೋದು. ಕನ್ನಡ, ಇಂಗ್ಲಿಷ್, ಹಿಂದಿ ಸೇರಿ 5 ಪ್ರಾದೇಶಿಕ ಭಾಷೆಗಳಲ್ಲೂ ನಿಮಗೆ ರಿಪೋರ್ಟ್ ಸಿಗುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಪೈಸಾ ಬಜಾರ್ನಲ್ಲಿ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡಿದ್ರೆ ಅಶ್ಯೂರ್ಡ್ ರಿವಾರ್ಡ್ಸ್ ಕೂಡ ಸಿಗ್ತಾ ಇದೆ. ಇದು ಪೈಸಾ ಬಜಾರ್ನ ಕ್ರೆಡಿಟ್ ಪ್ರೀಮಿಯರ್ ಲೀಗ್ನ ಆಫರ್, ಆನ್ ಗೋಯಿಂಗ್ ಆಫರ್. ಬರೀ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡೋ ಮೂಲಕ iPhone 16 ಗೆಲ್ಲೋ ಅವಕಾಶನೂ ಇದೆ. ಅದ್ರ ಜೊತೆಗೆ ಅಮೆಜಾನ್, ಅಜಿಯೋ, ಮಿಂತ್ರಾ ವೋಚರ್ಗಳನ್ನು ಕೂಡ ಪೈಸಾ ಬಜಾರ್ನಿಂದ ಪಡ್ಕೋಬಹುದು. ಇವೆಲ್ಲಕ್ಕಿಂತ ಇಂಪಾರ್ಟೆಂಟ್ ಅಂದರೆ ಫ್ರೀ ಇನ್ಶೂರೆನ್ಸ್ ಕವರೇಜ್. ಕ್ರೆಡಿಟ್ ಸ್ಕೋರ್ ನೀವು ಚೆಕ್ ಮಾಡಿದ್ರೆ ಇನ್ಶೂರೆನ್ಸ್ ಕವರೇಜ್ ಕೂಡ ಸಿಗ್ತಾ ಇದೆ. ಅದರಲ್ಲೂ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಕವರೇಜ್. ಒಂದು ವೇಳೆ ದುರದೃಷ್ಟವಶಾತ್ ಆಕ್ಸಿಡೆಂಟ್ ಆಯಿತು ಅಂದರೆ ಪೈಸಾ ಬಜಾರ್ ಕಡೆಯಿಂದ 1 ಲಕ್ಷ ರೂಪಾಯಿನ ಆಕ್ಸಿಡೆಂಟ್ ಕವರೇಜ್ನ ಬೆನಿಫಿಟ್ ಸಿಗುತ್ತೆ. ಅಗೇನ್ ಎಲ್ರಿಗೂ ಅಲ್ಲ, ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡೋರ ಪೈಕಿ ರ್ಯಾಂಡಮ್ ಆಗಿ ವಿನ್ನರ್ಸ್ನ, ವಿಜೇತರನ್ನ ಸೆಲೆಕ್ಟ್ ಮಾಡಲಾಗುತ್ತೆ. ಅದು ನೀವು ಆಗಿರ್ಬೋದು. ಹೇಗೂ ಕ್ರೆಡಿಟ್ ಸ್ಕೋರ್ ಫ್ರೀ ಆಗಿ ಚೆಕ್ ಮಾಡೋಕೆ ಆಪ್ಷನ್ ಇದೆ. ಸೊ ಅದೃಷ್ಟ ಇದ್ರೆ ಆ ಎಲ್ಲ ಬೆನಿಫಿಟ್ಸ್ ಕೂಡ ಸಿಗಬಹುದು. ಈಗ ಆಲ್ರೆಡಿ ಕರ್ನಾಟಕದಲ್ಲಿ ಹತ್ತತ್ರ 3 ಲಕ್ಷ ಜನ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ನೀವು ಕೂಡ ಇಷ್ಟೆಲ್ಲ ರಿವಾರ್ಡ್ ವೋಚರ್ಸ್ ಪಡ್ಕೊಳ್ಳೋಕೆ ಅದೃಷ್ಟ ಪರೀಕ್ಷೆ ಮಾಡ್ಬೋದು. ಐಫೋನ್ ಕೂಡ ಗೆಲ್ಲೋ ಅವಕಾಶ ಇದ್ದೇ ಇರುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಫ್ರೀ ಆಗಿ ಕ್ರೆಡಿಟ್ ಸ್ಕೋರ್ನ ನೀವು ಚೆಕ್ ಮಾಡ್ಬೋದು. ಹಾಗೆ ಕ್ರೆಡಿಟ್ ಸ್ಕೋರ್ನ ಇಂಪ್ರೂವ್ ಮಾಡ್ಕೊಳ್ಳೋಕೆ ಪ್ರೊಫೆಷನಲ್ ಅಡ್ವೈಸ್ ಕೂಡ ಪಡಿಬೋದು. ಕೇವಲ 10-15 ದಿನದಲ್ಲಿ ಕ್ರೆಡಿಟ್ ಸ್ಕೋರ್ನ ಇಂಪ್ರೂವ್ಮೆಂಟ್ ನೀವು ನೋಡೋಕೆ ಸಿಗುತ್ತೆ. ಜೊತೆಗೆ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಆದರೆ paisabazar.com ನಿಮಗೆ ಪರ್ಸನಲ್ ಲೋನ್ ಕೂಡ ಈಸಿಯಾಗಿ ಸಿಗುತ್ತೆ. ಇಂಪ್ರೂವ್ ಆದರೆ ಕ್ರೆಡಿಟ್ ಸ್ಕೋರ್ ಕಮ್ಮಿ ಬಡ್ಡಿ ದರದಲ್ಲಿ ನೀವು ಇನ್ಸ್ಟೆಂಟ್ ಆಗಿ ಲೋನ್ಗೂ ಕೂಡ ಅಪ್ಲೈ ಮಾಡಿ ಪಡ್ಕೋಬೋದು. ಸೊ ಸ್ನೇಹಿತರೆ, ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡೋ ಲಿಂಕ್, ಪರ್ಸನಲ್ ಲೋನ್ನ ಲಿಂಕ್, 2 ಲಿಂಕನ್ನು ಕೊಟ್ಟಿರ್ತೀವಿ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಈಗ ಸಿಬಿಲ್ ಸ್ಕೋರ್ ಜಾಸ್ತಿ ಮಾಡ್ಕೊಳ್ಳೋ ಒಂದಷ್ಟು ವಿಧಾನಗಳನ್ನು ನೋಡ್ತಾ ಹೋಗೋಣ. ಪೇಮೆಂಟ್ ಹಿಸ್ಟ್ರಿ. ಸ್ನೇಹಿತರೆ, ನಿಮ್ಮ ಬ್ಯಾಂಕ್ ಪೇಮೆಂಟ್ ಹಿಸ್ಟ್ರಿ ನಿಮ್ಮ ಸಿಬಿಲ್ ಸ್ಕೋರ್ಗೆ 35% ಕಾಂಟ್ರಿಬ್ಯೂಷನ್ ಕೊಡುತ್ತೆ. ನೀವು ಎಲ್ಲ ಪೇಮೆಂಟ್ಗಳನ್ನು ಟೈಮಿಗೆ ಕರೆಕ್ಟಾಗಿ ಪೇ ಮಾಡ್ತಾ ಇದ್ರೆ ಬ್ಯಾಂಕ್ ಕಡೆಯಿಂದ ನಿಮ್ಮ ಬಗ್ಗೆ ಯಾವುದೇ ಅಡ್ವರ್ಸ್ ಅಥವಾ ನೆಗೆಟಿವ್ ಕಾಮೆಂಟ್ ಇಲ್ಲ ಅಂದರೆ ನಿಮಗೆ ಪೂರ್ತಿ ಪಾಯಿಂಟ್ ಸಿಗುತ್ತೆ. ಒಂದು ವೇಳೆ ನೀವು ಪೇಮೆಂಟ್ ಡಿಲೇ ಮಾಡಿ ಬ್ಯಾಂಕ್ ಅಡ್ವರ್ಸ್ ಕಮೆಂಟ್ ಮಾಡಿದ್ರೆ ಕ್ರೆಡಿಟ್ ಸ್ಕೋರ್ ಕಮ್ಮಿ ಆಗುತ್ತೆ. ಸೊ ನೀವು ಹೊಸದಾಗಿ ಯಾವುದೇ ನೆಗೆಟಿವ್ ಕಮೆಂಟ್ ಬರದೇ ಇರೋ ಥರ ನಿಮ್ಮ ಮೇಲೆ ನೀವು ನೋಡ್ಕೋಬೇಕು. ಅಂದರೆ ಸರಿಯಾದ ಟೈಮಿಗೆ ಪೇಮೆಂಟನ್ನು ಕ್ಲಿಯರ್ ಮಾಡಬೇಕು, EMIಗಳು ಕರೆಕ್ಟಾಗಿ ಕಟ್ಟಬೇಕು. ನೆಕ್ಸ್ಟ್, ಹೊಸ ಸಾಲ. ಕ್ರೆಡಿಟ್ ಸ್ಕೋರ್ನಲ್ಲಿ ಹೊಸ ಸಾಲಗಳ ವೇಟೇಜ್ 10% ಇರುತ್ತೆ. ಹೊಸ ಸಾಲಕ್ಕೆ ಅಥವಾ ಕ್ರೆಡಿಟ್ ಕಾರ್ಡ್ ತಗೊಳ್ಳೋಕೆ ಎನ್ಕ್ವೈರಿ ಮಾಡೋದ್ರಲ್ಲೂ 2 ರೀತಿ ಇದೆ. ಒಂದು ಹಾರ್ಡ್ ಪುಲ್, ಇನ್ನೊಂದು ಸಾಫ್ಟ್ ಪುಲ್. ಇದರಲ್ಲಿ ಹಾರ್ಡ್ ಪುಲ್ ಅಂದರೆ ನೀವು ಲೋನ್ ಅಪ್ಲಿಕೇಶನ್ ಹಾಕಿರ್ತೀರಿ, ನಿಮಗೆ ಲೋನ್ ಕೊಡಬೇಕಾ ಇಲ್ವಾ ಅಂತ ಡಿಸೈಡ್ ಮಾಡೋಕೆ ಬ್ಯಾಂಕ್ನವರು ನಿಮ್ಮ ಕಂಪ್ಲೀಟ್ ಕ್ರೆಡಿಟ್ ಪ್ರೊಫೈಲ್ನ ಚೆಕ್ ಮಾಡಿದ್ರೆ ಅದು ಹಾರ್ಡ್ ಪುಲ್. ಅಥವಾ ನೀವು ಅಪ್ಲೈ ಮಾಡದೆ ಪ್ರೀ ಅಪ್ರೂವ್ಡ್ ಲೋನ್ ಕೊಡೋಕೆ ಅವರು ಚೆಕ್ ಮಾಡಿದ್ರೆ ಸಾಫ್ಟ್ ಪುಲ್. ಈ ಸಾಫ್ಟ್ ಪುಲ್ನಲ್ಲಿ ಅಷ್ಟು ಸಮಸ್ಯೆ ಇಲ್ಲ. ಆದರೆ ನೀವು ಕಳೆದ 6 ತಿಂಗಳಲ್ಲಿ 5ಕ್ಕಿಂತ ಹೆಚ್ಚು ಬಾರಿ ಹಾರ್ಡ್ ಪುಲ್ ಮಾಡಿದರೆ, ಅಂದರೆ ನೀವೇ ಸಾಲಕ್ಕೆ ಕ್ರೆಡಿಟ್ ಕಾರ್ಡ್ಗೆ ಅಪ್ಲಿಕೇಶನ್ ಪದೇ ಹಾಕಿದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ 50-60 ಪಾಯಿಂಟ್ಸ್ ಕಿತ್ಕೊಂಡು ಹೋಗ್ಬಿಡುತ್ತೆ. ಯಾಕಂದರೆ ಈತ ಸಾಲಕ್ಕೋಸ್ಕರ ತುಂಬ ಒದ್ದಾಡ್ತಿದ್ದಾರೆ, ಸಾಲ ಅಂಥೇಳಿ ಬಾಯಿ ಬಿಡ್ತಾ ಇದ್ದಾರೆ ಅಂಥೇಳಿ ಅಂದ್ಕೊಳ್ತಾರೆ ಅವರು. ಸೊ ತುಂಬ ಸಾಲದ ಮೇಲೆ ಡಿಪೆಂಡ್ ಆಗಿರೋ ಮನುಷ್ಯ, ಹಣಕಾಸಿನ ಪರಿಸ್ಥಿತಿ ಸರಿ ಇಲ್ಲ, 5-6 ತಿಂಗಳಿಂದ ನಿರಂತರವಾಗಿ ಟ್ರೈ ಮಾಡ್ತಿದ್ದಾರೆ, ಇನ್ನೂ ಅರೇಂಜ್ ಆಗಿಲ್ಲ ಅನ್ಸುತ್ತೆ, ಇವ್ರಿಗೆ ಸಾಲ ಕೊಟ್ಟರೆ ವಾಪಸ್ ಬರೋದು ಕಷ್ಟ ಅಂತೇಳಿ ಕ್ರೆಡಿಟ್ ಸ್ಕೋರ್ ಡೌನ್ ಮಾಡಿಬಿಡ್ತಾರೆ. ಹಾಗಾಗಿ ಒಂದೇ ಸಲ ಹಲವಾರು ಕಡೆ ಲೋನ್ಗಳಿಗೆ, ಕ್ರೆಡಿಟ್ ಕಾರ್ಡ್ಗಳಿಗೆ ಅಪ್ಲೈ ಮಾಡ್ತಾ ಕೂರಬಾರ್ದು. ನೀವು 2 ತಿಂಗಳು ಯಾವುದೇ ಲೋನ್ ಎನ್ಕ್ವೈರಿ ಮಾಡಿದ್ರೆ ಸ್ಕೋರ್ ಆಟೋಮೆಟಿಕ್ ಆಗಿ 50-60 ಪಾಯಿಂಟ್ಸ್ ಇನ್ಕ್ರೀಸ್ ಆಗುತ್ತೆ. ಕ್ರೆಡಿಟ್ ಕಾರ್ಡ್ ಬಳಕೆ ಅಥವಾ ಕ್ರೆಡಿಟ್ ಯುಟಿಲೈಸೇಷನ್ ಅಂದರೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಲಿಮಿಟ್ನಲ್ಲಿ ಎಷ್ಟು ಬಳಸ್ತೀರಾ ಅನ್ನೋದು. ಇದಕ್ಕೂ ನಿಮ್ಮ ಕ್ರೆಡಿಟ್ ಸ್ಕೋರ್ನಲ್ಲಿ 30% ವೇಟೇಜ್ ಇದೆ. ನೀವು ನಿಮ್ಮ ಕ್ರೆಡಿಟ್ ಕಾರ್ಡ್ನ ಬಳಸದೆ ಸುಮ್ಮನೆ ಇಟ್ಕೊಂಡಿದ್ರು ಕೂಡ ಕ್ರೆಡಿಟ್ ಸ್ಕೋರ್ ಕಮ್ಮಿ ಆಗುತ್ತೆ. ಆದರೆ ಕೇವಲ 1-9% ವರೆಗೆ ಮಾತ್ರ ಬಳಸಿದ್ರೆ ಲಾಂಗ್ ಟರ್ಮ್ನಲ್ಲಿ ಆಲ್ಮೋಸ್ಟ್ 250 ಪಾಯಿಂಟ್ಸ್ ವರೆಗೂ ತಗೋಬಹುದು. ಇದೊಂದು ರೀತಿ ಸ್ಕೋರಿಂಗ್ ಸಬ್ಜೆಕ್ಟ್ ಇದ್ದ ಹಾಗೆ. ಕನಿಷ್ಠ 1-2% ಬಳಸಿದ್ರು 50-60 ಪಾಯಿಂಟ್ಸ್ ಸಿಗುತ್ತೆ. ಕ್ರೆಡಿಟ್ ಹಿಸ್ಟ್ರಿ. ಕ್ರೆಡಿಟ್ ಸ್ಕೋರ್ ಜಾಸ್ತಿ ಮಾಡ್ಕೊಳ್ಳೋ 4ನೇ ಪ್ಯಾರಾಮೀಟರ್ ಕ್ರೆಡಿಟ್ ಹಿಸ್ಟ್ರಿ. ಅಂದರೆ ನೀವು ಯಾವಾಗಿಂದ ಲೋನ್ ತಗೊಳ್ತಾ ಇದ್ದೀರಾ, ಕ್ರೆಡಿಟ್ ಕಾರ್ಡ್ ಲೋನ್ಸ್ ಆಗಿರ್ಬೋದು, ಬೇರೆ ಇನ್ಯಾವುದೇ ಲೋನ್ ಆಗಿರ್ಬೋದು, ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ ಚೆನ್ನಾಗಿದ್ದಷ್ಟು ಸ್ಕೋರ್ ಚೆನ್ನಾಗಿರುತ್ತೆ. ಯಾಕಂದರೆ ಕ್ರೆಡಿಟ್ ಹಿಸ್ಟ್ರಿಗೂ ಕ್ರೆಡಿಟ್ ಸ್ಕೋರ್ನಲ್ಲಿ 15% ವೇಟೇಜ್ ಇರುತ್ತೆ. ಸೊ ನಿಮ್ಮ ಹತ್ರ ಬಹಳ ಹಳೆ ಕ್ರೆಡಿಟ್ ಕಾರ್ಡ್ ಇದ್ದರೆ ಯಾವುದೇ ಕಾರಣಕ್ಕೂ ಅದನ್ನು ಕ್ಲೋಸ್ ಮಾಡಬೇಡಿ. ಅವನ್ನ ಯೂಸ್ ಮಾಡ್ತಿದ್ರೆ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಆಗುತ್ತೆ. ಸೊ ಈ ರೀತಿ ಸಾಕಷ್ಟು ಸ್ಟ್ರಾಟಜಿ ಬಳಸಿ ನೀವು ಕೂಡ ನಿಮ್ಮ ಕ್ರೆಡಿಟ್ ಸ್ಕೋರ್ನ ಇಂಪ್ರೂವ್ ಮಾಡ್ಕೋಬಹುದು. ಹಾಗೆ ಕಡೆದಾಗಿ ಕ್ವಿಕ್ ರಿಮೈಂಡರ್, ಫ್ರೀ ಆಗಿ ಕ್ರೆಡಿಟ್ ಸ್ಕೋರ್ ಚೆಕ್ ಮಾಡೋಕೆ ಹಾಗೂ ಪರ್ಸನಲ್ ಲೋನ್ 2 ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಹಾಗೂ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರ್ತೀವಿ. ಆಸಕ್ತರು ಸ್ನೇಹಿತರೆ ಮಿಸ್ ಮಾಡದೆ ಚೆಕ್ ಮಾಡಬಹುದು ಕೆಲವೇ ಕ್ಲಿಕ್ಸ್ ಅಲ್ಲಿ. ಕ್ರೆಡಿಟ್ ಸ್ಕೋರ್ ಅಂತೂ ಫ್ರೀಯಾಗಿ ಚೆಕ್ ಮಾಡೋದಲ್ಲದೆ ಅಲ್ಲಿ ಆಕರ್ಷಕ ಬಹುಮಾನಗಳಿಗೆ ಲಕ್ಕಿ ಡಿಪ್ನಲ್ಲೂ ಕೂಡ ಎಂಟರ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.